ಉಮೇಶ್ ಜಾಧವ್ ರಾಜೀನಾಮೆಯನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅಂಗೀಕಾರವನ್ನ ಮಾಡಿದ್ದಾರೆ. ರಾಜೀನಾಮೆಯನ್ನ ಅಂಗೀಕಾರ ಮಾಡ್ತಾರೆ ಸ್ಪೀಕರ್ ಅನ್ನುವಂತಹ ವಿಶ್ವಾಸವನ್ನ ಇಲ್ಲಿಯವರೆಗೂ ಉಮೇಶ್ ಜಾಧವ್ ವ್ಯಕ್ತಪಡಿಸ್ತಾ ಇದ್ರು. ಅದರಂತೆ ಇವತ್ತು ರಮೇಶ್ ಕುಮಾರ್ ಅವರು ಅವರ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಸದ್ಯ ಕಲಬುರಗಿ ಕ್ಷೇತ್ರದಿಂದ ಉಮೇಶ್ ಜಾಧವ್ ಸ್ಪರ್ಧೆಗೆ ಇಳಿದಿದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಈಗ ಅವರ ಹಾದಿ ಸುಗಮವಾಗಿದೆ. ಅವ್ರ ಅಂಗೀಕಾರ ಆಗ್ಲಿ ಬಿಡ್ಲಿ, ನಾನು MP ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಸದ್ಯ ಕಲಬುರಗಿ ಚುನಾವಣೆಯ ಅಭ್ಯರ್ಥಿಯಾಗಿ ಅವರು ಕಣಕ್ಕೆ ಇಳಿದಿರುವಂತಹ ಉಮೇಶ್ ಜಾಧವ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದು ಅಂಗೀಕಾರವಾಗಿದೆ. ಓಕೆ, ಮಾರ್ಚ್ 4ರಂದು ಭೇಟಿಯಾದಂತಹ ಸಂದರ್ಭದಲ್ಲಿ ತಮ್ಮ ಒಂದು ಸ್ಪೀಕರ್ ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದೀನಿ, ಅದನ್ನ ದಯಮಾಡಿ ಸ್ವೀಕರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ಉಮೇಶ್ ಜಾಧವ್ ಬಹಳಷ್ಟು ಬಾರಿ ಕೂಡ ಹೇಳ್ಕೊಂಡಿದ್ರು, ಸ್ಪೀಕರ್ ತಮ್ಮ ಘನತೆಗೆ ತಕ್ಕ ಹಾಗೆ ನಡೆದುಕೊಳ್ತಾರೆ, ಅವರು ಪಕ್ಷಪಾತವನ್ನ ಮಾಡೋದಿಲ್ಲ, ಅವರು ನನ್ನ ರಾಜೀನಾಮೆಯನ್ನ ಅಂಗೀಕರಿಸ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ರು. ಈಗ ಸ್ಪೀಕರ್ ಅಂಗೀಕಾರ ಮಾಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ರಿಂದ. ಸುಖೇಶ್, ಈ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ, ಈ ಕುರಿತಾಗಿ ಏನ್ ಸ್ಪಷ್ಟನೆ ಸಿಗ್ತಾ ಇದೆ? ಏನು ದಿವ್ಯ ಜ್ಯೋತಿ, ಶಾಸಕ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಕೊಟ್ಟದ್ದು ಆನಂತರ ಅವರು ಅದು ಅಂಗೀಕಾರ ಆಗುವ ಮುಂಚಿತವಾಗಿಯೇ ಬಿಜೆಪಿ ಅಭ್ಯರ್ಥಿಯಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಆಟಾಡಕ್ಕೆ ಕೂಡ ಸೂಚನೆ ಮಾಡಿಕೊಂಡಿದ್ರು. ಆ ವಿಚಾರದಲ್ಲೂ ಸಾಕಷ್ಟು ಗೊಂದಲಗಳಿತ್ತು. ಎಲ್ಲಕ್ಕಿಂತ ವಿಶೇಷವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ CLP ನಾಯಕ ಸಿದ್ದರಾಮಯ್ಯ ಅವರು ಕೊಟ್ಟಂತ ದೂರ ಏನಿತ್ತು ಅದನ್ನ ಇತ್ಯರ್ಥಪಡಿಸ್ತಾರ ಅಥವಾ ರಾಜೀನಾಮೆಯನ್ನ ಅಂಗೀಕರಿಸ್ತಾರ, ಎರಡರಲ್ಲಿ ಯಾವ್ದಕ್ಕೆ ಆದ್ಯತೆ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದ್ದು. ಹಾಗಾಗಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀನಿ ಅನ್ನುವಂತ ಮಾತನ್ನ ಮೊದಲಿಂದಲೂ ಕೂಡ ಸ್ಪೀಕರ್ ಅವರು ಹೇಳಿದ್ರು. ಮತ್ತು ಅವರು ರಾಜೀನಾಮೆಯನ್ನ ಅಂಗೀಕರಿಸಿ ದೃಢೀಕರಿಸಿರುವಂತ ಪತ್ರದಲ್ಲಿ ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಭಾರತದ ಸಂವಿಧಾನದ ಅನುಚ್ಛೇದ 190/3 ಅನ್ವಯ ಇಂಥ ಸಂದರ್ಭಗಳಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಅದರ ಅನ್ವಯವೇ ನಾನು ಈ ಒಂದು ಎಲ್ಲಾ ಕ್ರಮಗಳನ್ನ ಕೈಗೊಂಡು ಅವರ ರಾಜೀನಾಮೆಯನ್ನು ಕೂಡ ಅಂಗೀಕರಿಸಿದ್ದೇನೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಸ್ಪೀಕರ್ ಅವರು ಕೂಡ ಒಂದು ಪತ್ರವನ್ನು ಕೂಡ ಅಂದ್ರೆ ತಮ್ಮ ರೈಟಿಂಗ್ ನಲ್ಲೇ ಅದನ್ನ ಅಧಿಕೃತವಾಗಿ ಹೊರಡಿಸಿದ್ದಾರೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.